ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನನ್ನ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಅನ್ಕೊಂಡಿರೋದು ನನ್ನ ಹೇರ್ನ ಚೆನ್ನಾಗಿ ರೀಗ್ರೋತ್ ಮಾಡಿಸ್ಬೇಕು, ಗ್ರೋತ್ ಆಗ್ಬೇಕು ನನ್ನ ಹೇರು ಅಂತ ಅಂದ್ಬಿಟ್ಟು 1 ಮಂತಿಂದ ನಮ್ಮ ಮಮ್ಮಿ ಮಾಡಿಕೊಟ್ಟಿರೋ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ರಿಸಲ್ಟ್ನ ನೀವು ನೋಡ್ಬೋದು. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಬ್ಲೆಡ್ ಫ್ರೈ ಮಾಡಿದ್ವಿ, ಹಾಗೆ ತಲೆಕಾಲು ಸಾಂಬಾರನ್ನ ಕೂಡ ಮಾಡಿದ್ವಿ. ತುಂಬ ಅಂದರೆ ತುಂಬಾನೇ ಟೇಸ್ಟಿ ಆಗಿತ್ತು. ಆಫ್ಟರ್ ಅ ಲಾಂಗ್ ಟೈಮ್ ತಲೆಕಾಲು ಸಾಂಬಾರನ್ನ ಮಾಡಿದ್ದು. ಅದು ನಾನ್ ವೆಜ್ ಲವರ್ಸ್ಗಂತೂ ಯಾವ ವಾರ ನೀವು ಎಷ್ಟೇ ತಿಂದಿರಿ, ಸಂಡೇ ಬಂದ ತಕ್ಷಣ ನಾನ್ ವೆಜ್ ಇಲ್ಲ ಅಂತಂದ್ರೆ ಏನೋ ಒಂಥರ ಬೇಜಾರಂತ ಅನ್ನಿಸ್ತಾ ಇರುತ್ತೆ. ಸೊ ನಮ್ಮ ಮನೇಲಿ ಮಧ್ಯಾಹ್ನನೇ ಇದೆಲ್ಲ ರೆಡಿ ಆಗಿತ್ತು. ಸೊ ಇವತ್ತು ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ ಅನ್ಕೊಂಡೆ. ರೆಸ್ಟ್ ಮಾಡೋದಕ್ಕೇನೆ ಆಗ್ಲಿಲ್ಲ. ನನ್ನ ಮಗ ಅಮ್ಮ ನಂಗೆ ವಾಟರ್ ಮೆಲನ್ ಜ್ಯೂಸ್ ತಗೊಡು, ಇಲ್ಲ ಅಂತಂದ್ರೆ ಹೊರಗಡೆ ಜ್ಯೂಸ್ ತಗೊಡು ಅನ್ಕೊಂಡು ಹಠ ಮಾಡ್ತಾ ಇದ್ದ. ಮಕ್ಕಳಿಗೆ ಹೊರಗಡೆ ಫುಡ್ ಜ್ಯೂಸು ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು, ಆದಷ್ಟು ನ್ಯಾಚುರಲ್ ಆಗಿ ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಮನೇಲೆ ನಾನು ವಾಟರ್ ಮೆಲನ್ ಜ್ಯೂಸ್ ನ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಯಾವಾಗ್ಲೂ ನೀರ್ ಕುಡೀರಿ ಅಂತಂದ್ರೆ ಅವ್ರು ಕುಡಿಯಲ್ಲ. ಅದ್ರ ಬದಲಾಗಿ ನಾವು ಈ ತರ ಫ್ರೂಟ್ ಜ್ಯೂಸ್ ಎಲ್ಲ ಮಾಡಿಟ್ಟು ಅವಾಗ ಕೊಟ್ವಿ ಅಂತಂದ್ರೆ ಅವ್ರಿಗೂ ಖುಷಿ ಆಗುತ್ತೆ, ಅವರ ಬಾಡಿ ಕೂಡ ಹೈಡ್ರೇಟಿಂಗ್ ಆಗಿ ಇರುತ್ತೆ. ಸೊ ಫೈನಲಿ ನಾನು ಮಾಡಿದ್ದಂಥ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಯಿತು. ನನ್ನ ಮಗ ಅಂತೂ ಖುಷಿಯಿಂದ ಕುಡ್ದ. ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಸ್ಕಿನ್ ಕೇರ್ ಮಾಡಿದ್ರು ಅಷ್ಟು ವರ್ಕ್ ಆಗೋದಿಲ್ಲ. ಯಾಕಂತಂದ್ರೆ ನಮ್ಮ ಫೇಸ್ ಡಾರ್ಕ್ ಆಗೋದಾಗಿರ್ಬೋದು, ಪಿಂಪಲ್ಸ್, ಪಿಗ್ಮೆಂಟೇಷನ್ ಎಲ್ಲವೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಡಾಕ್ಟರ್ ರೆಫರ್ ಮಾಡಿರೋದು ಈ 2 ಕ್ರೀಮ್ಸ್, ಒಂದು ಮಾಯಿಶ್ಚರೈಸರ್ ಮತ್ತೆ ಇನ್ನೊಂದು ಸನ್ಬ್ಯಾನ್ ಸನ್ಸ್ಕ್ರೀನ್ ರೆಫರ್ ಮಾಡಿದ್ದಾರೆ. ಹಾಗೆ ಇದು ಎಲ್ಲರ ಸ್ಕಿನ್ಗೂ ಸೂಟ್ ಆಗಬೇಕು ಅಂತ ಏನಿಲ್ಲ. ನೀವು ನಿಮ್ಮ ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ನೀವು ಯೂಸ್ ಮಾಡಿದ್ರೆ ಬೆಟರ್. ನೀವು ಲಾಂಗ್ ವಿಡಿಯೋನ ನೋಡಬೇಕು ಅಂತಂದ್ರೆ ಶೈಲು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. Thank you.